ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕೊನೆ ಹಂತದಲ್ಲಿದೆ. ಈ ಕೊನೆ ಹಂತದಲ್ಲಿ ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಔಟ್ ಆಗಿದೆ. ದಾವಣಗೆರೆ ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್ ಕೊನೆ ಹಂತದಲ್ಲಿದೆ. ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಔಟ್ ಆಗಿರುವಂತದ್ದು. ಏನ್ ಹೇಳುತ್ತೆ ಕಾಂಗ್ರೆಸ್ ಇಂಟರ್ನಲ್ ಸರ್ವೆ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆ ಬೈ ಎಲೆಕ್ಷನ್ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಕೊನೆ ಹಂತದಲ್ಲಿದೆ. ಕೊನೆ ಹಂತದಲ್ಲಿ ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ ಔಟ್ ಆಗಿದೆ. ಏನ್ ಹೇಳುತ್ತೆ ಕಾಂಗ್ರೆಸ್ನ ಇಂಟರ್ನಲ್ ಸರ್ವೆ, ಆಂತರಿಕ ಸಮೀಕ್ಷೆ ಏನ್ ಹೇಳುತ್ತೆ ಅನ್ನೋದನ್ನ ಅಶ್ವವೇಗ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆ ಬೈ ಎಲೆಕ್ಷನ್ಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಯಾಕೆಂದ್ರೆ ನಿನ್ನೆವರೆಗೂ ಅಬ್ಬರದ ಪ್ರಚಾರಕ್ಕೆ ಅವಕಾಶ ಇತ್ತು. ಕೊನೆ ಹಂತದಲ್ಲಿದೆ. ಈಗ ಕಾಂಗ್ರೆಸ್ ಇಂಟರ್ನಲ್ ಸರ್ವೆ ಔಟ್ ಆಗಿದೆ. ಏನ್ ಹೇಳುತ್ತೆ ಹಾಗಾದ್ರೆ ಇಂಟರ್ನಲ್ ಸರ್ವೆ? ಆಂತರಿಕ ಸಮೀಕ್ಷೆಯಾಗಿದೆ. ಅದು ಏನ್ ಹೇಳುತ್ತೆ? ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿನ್ನೆಯವರೆಗೂ ಬಹಿರಂಗವಾಗಿ ಅಬ್ಬರದ ಪ್ರಚಾರವನ್ನ ಮಾಡಲಿಕ್ಕೆ ಅವಕಾಶ ಇತ್ತು. ಬಹಳ ಜೋರಾಗಿಯೇ ಎರಡೂ ಪಕ್ಷಗಳು ಕೂಡ, ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಬ್ಬರದ ಪ್ರಚಾರವನ್ನ ಮಾಡಿದ್ರು. ಇಡೀ ಸರ್ಕಾರವೇ ದಾವಣಗೆರೆಯಲ್ಲಿ ಬಂದು ನಿಂತಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರಿಂದ ಹಿಡಿದು ಪಕ್ಷದ ವಿವಿಧ ನಾಯಕರುಗಳು, ಮುಖಂಡರುಗಳು ಎಲ್ಲರೂ ಕೂಡ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಈ ಕಡೆ ಬಿಜೆಪಿ ಕೂಡ ಅಷ್ಟೇ ತನ್ನ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಯಿತು. ಬಿಜೆಪಿಯ ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಬಂದು ಪ್ರಚಾರವನ್ನ ಮಾಡಿದ್ರು. ಆದ್ರೆ ಈಗ ಅಬ್ಬರದ ಪ್ರಚಾರಕ್ಕೆ ತೆರೆದು ಬಿದ್ದಂತಹ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ ಏನ್ ಹೇಳುತ್ತೆ? ಇಂಟರ್ನಲ್ ಸರ್ವೆ ಹೊರಬಂದಿದೆ. ಬಹಳ ಕುತೂಹಲಕಾರಿಯಾಗಿದೆ ದಾವಣಗೆರೆಯ ಬೈ ಎಲೆಕ್ಷನ್. ಯಾಕೆಂದ್ರೆ ಕಾಂಗ್ರೆಸ್ಗೆ ಭದ್ರಕೋಟೆಯದು ದಾವಣಗೆರೆ ದಕ್ಷಿಣ. ಇಲ್ಲಿಯವರೆಗೂ ಕೂಡ ಕಾಂಗ್ರೆಸ್ ಅಲ್ಲಿ ಸೋತಂತಹ ಇತಿಹಾಸವೇ ಇಲ್ಲ. ಹಾಗಾಗಿ ಈ ಬಾರಿ ಏನ್ ಹೇಳುತ್ತೆ ಇಂಟರ್ನಲ್ ಸರ್ವೆ? ದಾವಣಗೆರೆ ಪ್ರಚಾರ ಅಂತ್ಯ ಬೆನ್ನಲ್ಲೇ ಬಿಗ್ ಸರ್ವೆ ಔಟ್. ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ. ಕಾಂಗ್ರೆಸ್ ನಡೆಸಿದ ಆಂತರಿಕ ಸಮೀಕ್ಷೆ ಈಗ ಬಹಿರಂಗವಾಗಿದೆ. ದಾವಣಗೆರೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆಯಾ? ಏನ್ ಹೇಳುತ್ತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮೀಕ್ಷೆ? ಅಶ್ವವೇಗ ನ್ಯೂಸ್ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಇದು. ದಾವಣಗೆರೆ ಪ್ರಚಾರ ಅಂತ್ಯ ಬೆನ್ನಲ್ಲೇ ಬಿಗ್ ಸರ್ವೆ ಔಟ್ ಆಗಿದೆ. ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ. ಕಾಂಗ್ರೆಸ್ ನಡೆಸಿದಂತಹ ಆಂತರಿಕ ಸಮೀಕ್ಷೆ ಈಗ ಬಹಿರಂಗವಾಗಿದೆ. ದಾವಣಗೆರೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆಯಾ? ಏನ್ ಹೇಳುತ್ತೆ ಕಾಂಗ್ರೆಸ್ ಪಕ್ಷದ ಆಂತರಿಕ ಸಮೀಕ್ಷೆ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕೆಂದ್ರೆ ನಮಗೆ ಗೊತ್ತಿರುವಂತೆ ಕಾಂಗ್ರೆಸ್ಗೆ ಭದ್ರಕೋಟೆಯದು ದಾವಣಗೆರೆ ದಕ್ಷಿಣ. ಈ ಭಾಗದಲ್ಲಿ ಪ್ರಚಾರವೂ ಕೂಡ ಅತ್ಯಂತ ಅಬ್ಬರದಿಂದ ನಡೀತು. ಈಗ ಕಾಂಗ್ರೆಸ್ ಮಾಡಿರುವಂತಹ ಆಂತರಿಕ ಸಮೀಕ್ಷೆ ಹೊರಬಂದಿದೆ. ಹಾಗಾದ್ರೆ ಏನ್ ಹೇಳುತ್ತೆ ಈ ಸಮೀಕ್ಷೆ? ಬಹಿರಂಗವಾಗಿದೆ ಸಮೀಕ್ಷೆಯ ವರದಿ. ದಾವಣಗೆರೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆಯಾ? ಬಿಜೆಪಿ ಅಷ್ಟೇ ಟಫ್ ಫೈಟ್ ಅನ್ನ ಕೊಡ್ತಾ ಇದೆಯಾ? ಅಥವಾ ಏನ್ ಹೇಳುತ್ತೆ ಈ ಸಮೀಕ್ಷೆಯಲ್ಲಿ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾವಣಗೆರೆ ದಕ್ಷಿಣದ ಪ್ರತಿಯೊಂದು ಮಾಹಿತಿ. ಈಗ ದಾವಣಗೆರೆ ದಕ್ಷಿಣದ ಒಂದು ಚುನಾವಣೆ, ಉಪಚುನಾವಣೆ ಏನಿದೆ, ಇದನ್ನ ಕಾಂಗ್ರೆಸ್ ಹೇಗೆ ಎದುರಿಸಬೇಕು ಮತ್ತು ಅಷ್ಟೇ ನೆಕ್ ಟು ನೆಕ್ ಫೈಟ್ ಬಿಜೆಪಿಯಿಂದ ಕೂಡ ಬರ್ತಾ ಇದೆಯಾ? ಹಾಗೂ ಉಳಿದ ಅಭ್ಯರ್ಥಿಗಳು ಯಾರೆಲ್ಲ ಈಗ ಮುಸ್ಲಿಂ ಮುಖಂಡರು ಕಣದಲ್ಲಿದ್ದಾರೆ ಅವರಿಗೆ ಎಷ್ಟು ವೋಟ್ ಶೇರ್ ಹಂಚಿಕೆಯಾಗಬಹುದು? ಏನ್ ಹೇಳುತ್ತೆ ಹಾಗಾದ್ರೆ ಈ ಸಮೀಕ್ಷೆ? ನೆಕ್ ಟು ನೆಕ್ ಫೈಟ್ ಇದೆಯಾ? ಆಂತರಿಕ ಸಮೀಕ್ಷೆ ಈಗ ಬಯಲಾಗಿದೆ, ಬಹಿರಂಗವಾಗಿದೆ. ಏನ್ ಹೇಳುತ್ತೆ ಇದು? ಬಿಜೆಪಿಗೂ ಕೂಡ ಈ ಬಾರಿ ದಾವಣಗೆರೆ ದಕ್ಷಿಣವನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅಷ್ಟೇ ಟಫ್ ಫೈಟ್ ಕೊಡ್ತಾ ಇದೆ ಅನ್ನುವಂತಾದ್ರೆ ಈ ಒಂದು ವರದಿಯಾದಂತಹ, ಬಹಿರಂಗಪಡಿಸಿದಂತಹ ಈ ವರದಿಯಲ್ಲಿ ಕಾಂಗ್ರೆಸ್ನ ಸರ್ವೆಯಲ್ಲಿ ಏನ್ ಹೇಳ್ತಾ ಇದೆ? ಈ ಬಾರಿಯೂ ಕಾಂಗ್ರೆಸ್ ಗೆಲ್ಲುತ್ತಾ? ಯಾಕೆಂದ್ರೆ ಕಾಂಗ್ರೆಸ್ನ ಭದ್ರಕೋಟೆಯದು ದಾವಣಗೆರೆ ಬೈ ಎಲೆಕ್ಷನ್. ಕಾಂಗ್ರೆಸ್ ಇಂಟರ್ನಲ್ ಸರ್ವೆ. ಎಸ್, ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆ. ಕಾಂಗ್ರೆಸ್ಸೇ ನಡೆಸಿದೆ ಈ ಸಮೀಕ್ಷೆಯನ್ನ.
ಮತ್ತು ಅದು ಭದ್ರಕೋಟೆ ಕೂಡ. ಅಲ್ಲಿ ಏನಾಗುತ್ತೆ ಅಂದ್ರೆ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸಂಪರ್ಕಿಸಿ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯನ್ನ ಮಾಡಿದೆ. 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಸಂಪರ್ಕಿಸಿ ಕಾಂಗ್ರೆಸ್ ತನ್ನ ಇಂಟರ್ನಲ್ ಸರ್ವೆ ಮಾಡಿರುವಂಥದ್ದು. ವಿಶೇಷವಾಗಿ ವರ್ತಕರು ಮತ್ತು ಅಲ್ಪಸಂಖ್ಯಾತರ ಬಳಿ ಸಮೀಕ್ಷೆಯನ್ನ ಮಾಡಿದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರ 70%ಕ್ಕಿಂತ ಹೆಚ್ಚಿನ ಜನರ ಒಲವು ಇದೆ ಆ ಕಡೆಗೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ. ಇನ್ನು ಶಿವಶಂಕರಪ್ಪನವರ ಆಡಳಿತದಲ್ಲಿ ಕ್ಷೇತ್ರದಲ್ಲಿ ಯಾವ ರೀತಿ ಅಹಿತಕರವಾದ ಘಟನೆ ನಡೆದಿಲ್ಲ, ಕ್ಷೇತ್ರ ಸುಭೀಕ್ಷವಾಗಿತ್ತು ಅಂತ ಅಲ್ಲಿನ ಮತದಾರರು ಅಭಿಪ್ರಾಯವನ್ನ ಪಟ್ಟಿರುವಂಥದ್ದು. ಶಾಮನೂರಿಗೆ 95 ವರ್ಷವಾದ್ರೂ ಕೂಡ ಎಲ್ಲಾ ವರ್ಗದ ಜನರನ್ನ ಸಮಾನವಾಗಿ ಕಂಡಿದ್ರು ಅಂತ ಜನ ಅಭಿಪ್ರಾಯ ಪಟ್ಟರು. ಏನು ಕ್ಷೇತ್ರದ ಎಲ್ಲಾ ವರ್ಗದ ಮುಖಂಡರನ್ನ ಒಟ್ಟಾಗಿ ತೆಗೆದುಕೊಂಡು ಒಗ್ಗೂಡಿಸಿಕೊಂಡು ಅವರು ಹೋಗ್ತಾ ಇದ್ರು ಶಾಮನೂರು ಶಿವಶಂಕರಪ್ಪನವರು. ನಂತರ ಕ್ಷೇತ್ರದ ಅಭಿವೃದ್ಧಿಗೆ, ಧಾರ್ಮಿಕ ಕೇಂದ್ರಗಳಿಗೆ ಶಾಮನೂರು ಶಿವಶಂಕರಪ್ಪನವರ ಕುಟುಂಬ ಏನಿದೆಯಲ್ಲ ಅದು ಕೊಟ್ಟಂತಹ ಕೊಡುಗೆ ಅಪಾರ. ಹಾಗಾಗಿ ದಾವಣಗೆರೆಯ ಧಣಿ ಅಂತಲೇ ಅವರು ಕರೆಸ್ಕೊಂಡ್ರು. ಕ್ಷೇತ್ರದ ಅಭಿವೃದ್ಧಿ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಅವರು ಕೊಡುಗೆಯನ್ನ ಕೊಟ್ಟರು. ಇನ್ನು ಹೊಸ ಪೀಳಿಗೆ ಯುವಕರ ಚಿಂತನೆಗೆ ಬಳಸಿಕೊಳ್ಳೋದು ಕೂಡ ಈಗ ಮತದಾರರ ಒಲವಾಗಿದೆ. ಯುವ ಪೀಳಿಗೆಯನ್ನು ಕೂಡ ಇದರಲ್ಲಿ ಕನ್ಸಿಡರ್ ಮಾಡಬೇಕು ಮತ್ತು ಯುವಕರ ಚಿಂತನೆಯನ್ನ ಬಳಸಿಕೊಳ್ಳಬೇಕು ಅನ್ನುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಗಂಗಾ. ಗಂಗಾ, ಈಗ ದಾವಣಗೆರೆ ಏನೇ ಆದ್ರೂ ಕೂಡ ಇದು ಪ್ರತಿಷ್ಠೆಯ ಕಣವಾಗಿ ಪರಿಣಮಿಸಿದೆ ಮತ್ತು ಕಾಂಗ್ರೆಸ್ಸೇ ಬಹಿರಂಗಪಡಿಸಿದಂತಹ ವರದಿಯಲ್ಲಿ ಏನಿದೆ ಹೆಚ್ಚಿನ ಅಪ್ಡೇಟ್ಸ್? ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಬಹಿರಂಗ ಪ್ರಚಾರ ನಿನ್ನೆ ಮುಕ್ತಾಯಗೊಂಡಿದೆ. ಏಪ್ರಿಲ್ 9ರಂದು ಅಂದ್ರೆ ನಾಳೆ ಚುನಾವಣೆ ನಡೆಯಲಿದ್ದು ಮೇ 4ಕ್ಕೆ ಫಲಿತಾಂಶ ಹೊರಬೀಳಲಿದೆ. ಬಹಿರಂಗ ಪ್ರಚಾರ ಮುಕ್ತಾಯದ ನಂತರ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆಯ ವರದಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ಏನು ಸುದ್ದಿಗೋಷ್ಠಿ ನಡೆಸಿದ್ರಲ್ಲ ಆ ವೇಳೆ ಬಹಿರಂಗವನ್ನ ಪಡಿಸಿದ್ದಾರೆ. ಕಾಂಗ್ರೆಸ್ ಹಾಗೂ ಬಾಗಲಕೋಟೆಯಲ್ಲಿ ನಡೆದಂತಹ ಆಂತರಿಕ ಸಮೀಕ್ಷೆಯಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ ಅನ್ನುವ ವರದಿ ಬಂದಿದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಮುಖ್ಯಮಂತ್ರಿ ಅವರು ಪ್ರತಿಯೊಂದು ಗ್ರಾಮಗಳಿಗೂ ಹೋಗಿ ಪ್ರಚಾರವನ್ನ ನಡೆಸಿದ್ರು. ಈಗ ಅದೇ ರೀತಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ದಾವಣಗೆರೆ ಸಮೀಕ್ಷಾ ವರದಿಯನ್ನ ಬಹಿರಂಗ ಪಡಿಸಿದ್ದಾರೆ. ಎರಡೂ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಚುನಾವಣೆ ನಡೆಯಲಿದ್ದು ಮೇ 4ಕ್ಕೆ ಈಗಾಗಲೇ ಫಲಿತಾಂಶ ಹೊರಬೀಳಲಿದೆ ಅನ್ನೋದು ನಮಗೂ ಗೊತ್ತಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರಿಗೆ 95 ವರ್ಷ ವಯಸ್ಸಾಗಿದ್ರು ಕೂಡ ಎಲ್ಲಾ ವರ್ಗದ ಜನರನ್ನ ಸಮಾನವಾಗಿ ಕಂಡು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗ್ತಾ ಇದ್ರು. ಜೊತೆಗೆ ಎಲ್ಲಾ ಧರ್ಮಗಳ ಧಾರ್ಮಿಕ ಕೇಂದ್ರಗಳಿಗೆ ಶಾಮನೂರು ಕುಟುಂಬದವರು ತುಂಬಾನೇ ದಾನ ಮಾಡಿದ್ದಾರೆ, ಹಾಗೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಆ ಮೂಲಕ ದಾವಣಗೆರೆಗೆ ಒಂದು ದೊಡ್ಡ ಶಕ್ತಿಯನ್ನ ತುಂಬಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ. ಜೊತೆಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಈ ಆಂತರಿಕ ಸಮೀಕ್ಷೆಯಲ್ಲಿ ಸಂಪರ್ಕ ಮಾಡಲಾಗಿದೆ. 70% ಜನ ಏನಿದ್ದಾರಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಮರ್ಥ್ ಅವರಿಗೆ ಮತ ಹಾಕೋದಾಗಿ ತಿಳಿಸಿರುವಂತದ್ದು. ಇದು ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತಹ ಮಾಹಿತಿ. ವಿಶೇಷವಾಗಿ ವರ್ತಕರು ಮತ್ತೆ ಅಲ್ಪಸಂಖ್ಯಾತರ ಬಳಿ ಈ ಒಂದು ಸಮೀಕ್ಷೆಯನ್ನ ಮಾಡಲಾಗಿದೆ. ಎಲ್ಲರೂ ಕೂಡ ಶಿವಶಂಕರಪ್ಪ ಅವರ ಆಡಳಿತವನ್ನ ಮೆಚ್ಚಿಕೊಂಡಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗೆ ಅವಕಾಶ ಸಂಪರ್ಕ ಕಡಿತಗೊಂಡಿದೆ. ಧನ್ಯವಾದ ಗಂಗಾ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಬೈ ಎಲೆಕ್ಷನ್ ಕಾವು ರಂಗೇರ್ತಾ ಇದೆ. ಜೊತೆಗೆ ಕಾಂಗ್ರೆಸ್ಸೇ ನಡೆಸಿದಂತಹ ಇಂಟರ್ನಲ್ ಸರ್ವೆಯಲ್ಲಿ ಎಲ್ಲವೂ ಕೂಡ ಹೊರಬಂದಿದೆ. ಶಿವಶಂಕರಪ್ಪನವರ ಆಡಳಿತದಲ್ಲಿ ಯಾವುದೇ ರೀತಿಯಲ್ಲೂ ಅಹಿತಕರವಾದಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿಲ್ಲ. ಇನ್ನು 95 ವರ್ಷದ ಶಿವಶಂಕರಪ್ಪನವರು ಕೂಡ ಎಲ್ಲಾ ವರ್ಗದ ಜನರನ್ನ ಒಟ್ಟಿಗೆ ಸೇರಿಸ್ತಾ ಬಂದ್ರು, ಸಮಾನವಾಗಿ ಕಂಡಿದ್ರು, ಎಲ್ಲಾ ವರ್ಗದ ಜನರನ್ನ ಒಂದೇ ರೀತಿ ಏಕೋಭಾವದಿಂದ ನೋಡ್ತಾ ಇದ್ರು. ಹಾಗಾಗಿ ಕ್ಷೇತ್ರದ ಎಲ್ಲಾ ಮುಖಂಡರನ್ನ ಒಟ್ಟುಗೂಡಿಸಿಕೊಂಡು ಒಟ್ಟಾರೆ ತೆಗೆದುಕೊಂಡು ಕ್ಷೇತ್ರವನ್ನ ಮುನ್ನೆಲೆಗೆ ತಂದ್ರು. ಇನ್ನು ಅವರು ಇದ್ದಂತಹ ಕಾಲದಲ್ಲಿ ಅಭಿವೃದ್ಧಿಗಿರ್ಬೋದು, ಧಾರ್ಮಿಕ ಕೇಂದ್ರಗಳಿಗಿರ್ಬೋದು, ಅವರ ಕುಟುಂಬದ ಕೊಡುಗೆ ಏನಿದೆ ಅಪಾರವಾಗಿದೆ. ಹಾಗಾಗಿ ಈ ಬಾರಿ ಹೊಸ ಪೀಳಿಗೆಯ ಯುವಕರ ಚಿಂತನೆಯನ್ನ ಬಳಸಿಕೊಂಡು ಮತದಾರರ ಒಲವು ಕಾಂಗ್ರೆಸ್ ಕಡೆ ಇದೆ ಅನ್ನಲಾಗ್ತಾ ಇದೆ.